ಸೂರ್ಯಕಾಂತಿ. ನಿಮ್ಗೆಲ್ಲ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವೇನ್ರಿ? ಸುಮ್ಮನೆ ಅದು ಇದು ನೆಪ ಹೇಳ್ಕೊಂಡು ಮನೆ ಮನೆ ಅಡ್ಡಾಡ್ತಾ ಇರ್ತಿರಲ್ಲ, ಒಳ್ಳೆ ಭಿಕ್ಷುಕರ ತರ. ನಾಚಿಕೆ ಆಗಲ್ವಾ? ಹಲೋ ಮಿಸ್ಟರ್, ಹುಷಾರಾಗಿ ಮಾತಾಡಿ. ಏನೋ ಹುಷಾರಾಗಿ ಮಾತಾಡೋದು? ನೀನು ಮಾಡೋ ದರಿದ್ರ ಕೆಲಸ ಎಂತದ್ದು ಅಂತ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಕ್ಲಾಸ್ ನಡೆಸ್ತಾನಂತೆ. ಮಾನ ಮರ್ಯಾದೆ ಇರಬೇಕು. ನಿನ್ನಂತ ಮೂರು ಬಿಟ್ಟವ್ರಿಗೆ ಅದೆಲ್ಲ ಅರ್ಥ ಆಗ್ಬೇಕು. ಏಯ್ ಚೋಬಾಯಿ, ಏನೋ ಗೊತ್ತಿರೋನು ಅಂತೇಳಿ ಮರ್ಯಾದೆ ಕೊಟ್ಟು ಮಾತಾಡಿದ್ರೆ ಬಾಯಿಗೆ ಬಂದಂಗೆಲ್ಲ ಹರಡ್ತೀಯ. ನೀನ್ ಕಣೋ ಮಾನಗೆಟ್ಟವನು. ಕಟ್ಕೊಂಡು ಹೆಂಡತಿನ ಹೇಗ್ ಬಾಳಿಸ್ಬೇಕು ಅಂತ ಗೊತ್ತಿಲ್ದಿರೋ ಅಯೋಗ್ಯ. ಏಯ್ ಸಾಕ್, ಸುಮ್ಮನೆ ಇರ. ನಮ್ಮ ಮನೆ ಚಪ್ಪಲಿ ಬಿಡೋ ಜಾಗದಲ್ಲೂ ನಿಲ್ಲಕ್ಕಾಗದೇ ಇರೋ ನೀನು ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ತೀಯ? ಇನ್ನೊಂದು ಸಲ ನಮ್ಮ ಮನೆ ಹತ್ರ ಕಾಣಿಸ್ಕೊಂಡ್ರೆ ಕೈ ಕಾಲು ಮುರಿದಾಕ್ತೀನಿ. ಅಷ್ಟೇ ತಾನೆ? ಆದ್ರೆ ನನಗೆ ಹಿಂದು ಮುಂದೆ ಯಾರೂ ಇಲ್ಲ. ನಿನ್ನನ್ನು ಏನ್ ಮಾಡಿದ್ರು ಕೇಳೋರಿಲ್ಲ. ಮದುವೆ ಆಗ್ತೀನಿ ಅಂತ ಹೇಳಿದಾನ? ನಿನ್ನ ಮಗುನ ಸಾಕ್ತಾನಂತ? ಯಾಕೆ ಇರೋ ಹೆಂಡತಿ ಒಬ್ಬ ಮಗ ಸಾಕಾಗಲ್ವಂತ ಅವನಿಗೆ? ಅಮ್ಮ, ಅವನಿಗೇನ ಮದುವೆ ಆಗಿಲ್ಲಮ್ಮ. ನಿನಗೆ ಹೇಗೆ ಗೊತ್ತು? ಅದನ್ನು ಅವನೇ ಹೇಳದ್ನ? ಅವನು ಹೇಳ್ದ, ನೀನ್ ಕೇಳ್ದೆ, ಏನು ಎತ್ತ ಅಂತ ವಿಚಾರಿಸ್ಲಿಲ್ಲ ಅಲ್ವಾ? ಅವನೇನ್ ಮಾಡ್ತಾನಂತೆ? ನಿನ್ನ ಹೇಗ್ ಸಾಕ್ತಾನಂತೆ? ಅವನಿಗೇನಾದ್ರು ಕೆಲಸ ಇದೆಯಾ? ಮನೆ ಇದೆಯಾ? ಹೋಗ್ಲಿ, ಅವನು ನಿನ್ನ ಮದುವೆ ಆಗ್ತಾನೆ ಅಂದ್ಕೊಂಡಿದ್ಯಾ? ಅವನು ಬೇರೆ ಜಾತಿ ಅನ್ನೋದನ್ನ ಬಿಟ್ಟುಬಿಡು, ಅದನ್ನ ಆಮೇಲೆ ನೋಡೋಣ. ಆದ್ರೆ ಅವನಿಗೀಗಾಗಲೇ ಒಂದು ಮದುವೆ ಆಗಿದೆ ಅಂತ ಪುಟ್ಟಣ್ಣ ಹೇಳ್ತಿದ್ದ, ಅದನ್ನು ವಿಚಾರಿಸು. ಅದಾದ್ಮೇಲೂ ನಿನ್ಗೆ ಅವನೇ ಬೇಕು ಅಂತಂದ್ರೆ ಮದುವೆ ಆಗು, ನನ್ನ ಅಡ್ಡಿ ಇಲ್ಲ. ದೊಡ್ಡಮ್ಮ, ಅಮ್ಮ ಇತ್ತೀಚೆಗೆ ಒಂಥರ ಬಿಡಿದಾಳೆ. ಏನೇನೋ ಮಾತಾಡ್ತಾಳೆ. ಅವಳಿಗೆ ಈ ಮನೇಲಿರೋದಕ್ಕೆ ಇಷ್ಟ ಇಲ್ವಂತೆ. ಅದು ಅಲ್ಲದೆ ಆಸ್ತಿಲಿ ಪಾಲ್ ಕೇಳು ಅಂತ ನನಗೊಂದೇ ಸಮ ಬಲವಂತ ಮಾಡ್ತಾಳೆ. ಕೇಳಿ, ಯಾರು ಬೇಡ ಅಂದ್ರು? ನಾನೇನ್ ಕೊಡಲ್ಲ ಅಂತ ಹೇಳಿಲ್ವಲ್ಲ. ನಿನ್ಗೆ ಯಾವಾಗ ಬೇಕೋ ಕೇಳು, ಅವಾಗ ಕೊಡ್ತೀನಿ. ನನಗೂ ಸಾಕಾಗೋಗಿದೆ. ಹಾಗಲ್ಲ ದೊಡ್ಡಮ್ಮ, ನನಗೇನು ಆಸ್ತಿಲಿ ಪಾಲ್ ಬೇಡ. ಅಂದ್ರೆ ಸದ್ಯಕ್ಕೆ ಬೇಡ, ಮುಂದೆ ಯಾವತ್ತಾದ್ರೂ ತಗೋತೀನಿ. ಅಂದ್ರೆ ನಿನ್ನ ಆಸ್ತಿನ ನನ್ನ ಮಕ್ಕಳು ನೋಡ್ಕೊಂಡಿರ್ಬೇಕು ಅಂತನಾ? ಆಗಲ್ಲ ಕಣೋ, ಅವ್ರಿಗೂ ಸಾಕಾಗಿದೆ. ದುಡಿಯೋರು ಅವರು, ಸುಖ ಪಡೋರು ಇನ್ಯಾರೋ ಅಂತ ಆಗಿದೆ. ಅಮ್ಮ, ನಿನ್ ಜೊತೆ ನಾನು ಮೈಸೂರಿಗೆ ಬರ್ತೀನಿ ಅಂತ ಹೊರಟು ನಿಂತಿದ್ದಾಳೆ. ಅವಳು ಅಲ್ಲಿಗೆ ಬಂದು ಮಾಡೋದಾದ್ರೂ ಏನಿದೆ? ಇವೊಂದು ಮಾತು ಹೇಳೋದಕ್ಕಾಗತ್ತಾ? ನನ್ನ ಮಾತು ಎಲ್ಲಪ್ಪ ಕೇಳ್ತಾಳ ಅವಳು. ಇತ್ತೀಚೆಗಂತೂ ನನ್ನ ಜೊತೆ ಮಾತಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದಾಳೆ. ಒಂದು ವೇಳೆ ಮಾತಾಡಿದ್ರು ಅವಳದು ಒಂದೇ ಬೇಡಿಕೆ, ಆಸ್ತಿಲ್ ಪಾಲು. ಹಳ್ಳಿಲ್ ಬೆಳೆದವಳು ನೀನು, ಮೈಸೂರಂತ ಪಟ್ಟಣದಲ್ಲಿ ಏನೇ ಮಾಡ್ತೀಯಾ? ನಿನ್ ಜೊತೆ ಮಾತಾಡೋದಕ್ಕಲ್ಲಿ ಯಾರು ಇರ್ತಾರೆ? ಇಡೀ ದಿನ ಮನೇಲಿ ಒಬ್ಳೆ ಬಿದ್ದಿರ್ತೀಯಾ? ಸರಿ ಹೋಗುತ್ತಾ ನಿನಗೆ? ಯೋಚನೆ ಮಾಡು. ಇನ್ನೇನ್ ಮಾಡಕ್ಕಾಗುತ್ತೆ? ಎಲ್ಲ ನನ್ನ ಹಣೆ ಬರ. ಇಂಥ ಮಗನ ಹೆತ್ ಕರ್ಮಕ್ಕೆ ಸತ್ಯನ್ ಯಾಕೆ ಬೈತ್ಯಾ? ಅವನಿರೋದೇ ಹಾಗೆ. ಪದೇ ಪದೇ ನಿನ್ನ ಆಸ್ತಿಲ್ ಪಾಲ್ ಕೇಳ್ತಿರ್ತೀಯಲ್ಲ, ನಾನು ಕೊಡಲ್ಲ ಅಂತ ಕೂತಿದ್ದೀನಲ್ಲ, ಯಾಕೆ ಹೇಳು? ಏನೂ ಉಪಯೋಗ ಇಲ್ಲ. ಅವನು ಆಸ್ತಿನ ನೋಡ್ಕೊಳ್ಳಲ್ಲ. ಅವನಿಗೊಂದು ಮದ್ವೆ ಮಾಡಿದ್ರೆ ಸರಿ, ಹೋದ್ರು ಹೋಗ್ಬೋದು. ಅದು ಬಿಟ್ಟು ನೀನ್ ಹೋಗ ಅವನ ಜೊತೆ ಕೂತ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ಇದೆಲ್ಲ ಆಗದ್ ಹೋಗದ್ ಮಾತು. ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಕಾಂತಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಾನ್ ಏನ್ ಮಾಡ್ದೆ ಹೇಳ್ರಿ? ನಾನೇನ್ ಮಾಡ್ದೆ? ಏನ್ ಮಾಡಿದೀನಿ ಅಂತ ನನ್ನೇ ಕೇಳ್ತೀಯ? ನಾನೇ ಹೇಳ್ಬೇಕಾ? ನಿನಗ್ ಗೊತ್ತಿಲ್ವಾ? ಯಾರೇ ಅವನು? ಬಂದಿದ್ನಲ್ಲ, ಯಾರವನು? ಸೂರ್ಯಕಾಂತಿ